ಸರ್, ನಿಮ್ಮ ಹಳೆಯ ಸ್ನೇಹಿತರು CM ಅವ್ರ ಬಗ್ಗೆ ಹಿಡ್ಕೊಂಡು ಎಲ್ಲರ ಬಗ್ಗೆ ಏಕವಚನದಾಗ ಮಾತಾಡ್ತಾರೆ, ಏನು ಹೇಳೋದು? ಯಾರು? ಅನಂತಕುಮಾರ್ ಹೆಗಡೆ ಅವರು. ಅನಂತಕುಮಾರ್ ಹೆಗಡೆ ಅವರಿಗೆ ನಾನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ, ಈ ಥರ ನೀವು ಮಾತುಗಳನ್ನು ಆಡೋದ್ರಿಂದ ನಿಮ್ಮ ಬೆಲೆ ಕಮ್ಮಾಗುತ್ತೆ ಹೊರತಾಗಿ ಜಾಸ್ತಿ ಆಗಲ್ಲ. ಎರಡನೇದು, 5 ವರ್ಷ ಇವತ್ತು ನಾಪತ್ತೆ ಆಗಿದ್ದರು. ಯಾವ ಕ್ಷೇತ್ರಕ್ಕೂ ಹೋಗಲಿಲ್ಲ, ಯಾವ ಜನರಿಗೆ ಭೇಟಿ ಆಗಲಿಲ್ಲ, ಯಾರ ಫೋನ್ ಮ್ಯಾಗೂ ಸಿಗಲಿಲ್ಲ. ಈಗಿಂಥ ಅನಾವಶ್ಯಕವಾಗಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟ ಪ್ರಚಾರದಾಗ ಬಂದು ಮತ್ತೆ ಟಿಕೆಟ್ ಪಡ್ಕೋಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಮಾಡ್ತಿರ್ಬೋದು. ಅದರಿಂದಲೇ ಅವ್ರಿಗೆ ಲಾಭ ಆಗಲ್ಲ, ಅದರಿಂದ ಹಾನಿ ಆಗುತ್ತೆ ಅವ್ರು. ಯತೀಂದ್ರ ಅವರು ನಿನ್ನೆ ಹಾಸನದಲ್ಲಿ ಒಂದು ಮಾತಾಡಿದ್ದಾರೆ, ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಆಗಿದ್ದರೆ 5 ವರ್ಷ CM ಆಗಿ ಸಿದ್ದರಾಮಯ್ಯನವರ ಕಂಟಿನ್ಯೂ ಆಗ್ತಾರೆ ಅಂತ. ಹಾಸನ ಕ್ಷೇತ್ರ ಗೆಲ್ಲಿಸ್ಕೊಡಿ, 5 ವರ್ಷ CM ಅವರು ಇರ್ತಾರೆ ಅಂತ ಹೇಳಿದ್ರು. ಅವರು ಯತೀಂದ್ರ ಹೇಳಿದ್ದು ಅವ್ರ ವೈಯಕ್ತಿಕ ವಿಚಾರ, ಅದು ಪಕ್ಷದ ವಿಚಾರ ಅಲ್ಲ. ಪಕ್ಷ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ತೀರ್ಮಾನ ತೊಗೊಳ್ತದೆ ಆ ತೀರ್ಮಾನ ಪ್ರಕಾರ ನಾವೆಲ್ಲ ಇರಬೇಕಾಗುತ್ತೆ. ಅದು 5 ವರ್ಷವೂ ಇರ್ಬೋದು, ಮುಂದಿನ 5 ವರ್ಷವೂ ಇರ್ಬೋದು. ಅದಕ್ಕೇನು ಹೈಕಮಾಂಡ್ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗ್ಬೋದು. ಹೈಕಮಾಂಡ್ ಏನು ಸೂಚನೆ ಕೊಡ್ತೋ ಆ ಪ್ರಕಾರ ಅವ್ರು ಇರ್ತಾರೆ. ಸರ್, ಪದೇ ಪದೇ 5 ವರ್ಷ ಆದಮೇಲೆ CM ನಾನೇ ಇರ್ತೀನಿ, ಅದಾದಮೇಲೆ CM 2.5 ವರ್ಷ ಆದಮೇಲೆ ಇವರು DK ಶಿವಕುಮಾರ್ ನಡೀತಾ, ಇದು ಇನ್ನೂ ತಿಕ್ಕಾಟ ಕೂಡ ಇನ್ನೂ ನಡೀತಾನೆ ಇದೆ ಅಂತ. ಈಗ ಅದ್ರದ್ದು ಪಾಲಾಗ್ಯದ, ಇಂತಿಷ್ಟು ವರ್ಷ ಆಗಿದೆ ಅಂತ ನಿಮ್ಮನ್ನ ಯಾರನ್ನ ಮಧ್ಯಸ್ಥಿಕೆ ಇಟ್ಕೊಂಡು ಚರ್ಚೆ ಆಗ್ಯದ? ನಮಗೇನಿಲ್ಲ ಸರ್ ಚರ್ಚೆ. ಅಲ್ಲ, ನಿಮ್ಮನ್ನ ಯಾರನ್ನ ಮಧ್ಯಸ್ಥಿಕೆ ಇಟ್ಕೊಂಡು ಚರ್ಚೆ ಮಾಡಿದಾರ? ನಿಮ್ಮವರೇ ಹೇಳ್ತಾ ಇರೋದು. ನಾನು ಕೇಳೋದು ನಿಮ್ಮನ್ನ, ನೀವು ಕೇಳಕತ್ತಿರಲ್ಲ. ನಿಮ್ಮನ್ನು ಯಾರು ಹೇಳಿದ್ದಾರೆ? ಅಲ್ಲ, ಯಾರು ಹೇಳಿದ್ದಾರೆ? ಅನಾವಶ್ಯಕವಾಗಿ ನೀವು ಇದನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ. ಅದು ಏನೇ ತೀರ್ಮಾನ ಆಗೋದು ಹೈಕಮಾಂಡದಲ್ಲಿ ಆಗುತ್ತೆ. ಅದು ಯಾವುದನ್ನು 5 ವರ್ಷನೋ 2 ವರ್ಷನೋ 4 ವರ್ಷನೋ ಮುಂದೆ ಮತ್ತೆ ಸರ್ಕಾರ ಬರ್ತದೆ, ಅವಾಗ ಯಾರು ಅನ್ನೋದು ಅವಾಗ ಅದೇ ಥರ. ಸರ್, ಈಗ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ 3 ಜನ ಮತ್ತೆ 3 ಜನನ DCM ಮಾಡಬೇಕು ಅನ್ನೋಂಥ ಪ್ರಸ್ತಾವ ತಮ್ಮ ಪಕ್ಷದಿಂದ ಅವೆಲ್ಲವೂ ಅವರವರ ವೈಯಕ್ತಿಕ ಅಭಿಪ್ರಾಯಗಳು. ಅದು ಹೈಕಮಾಂಡ್ ತೀರ್ಮಾನ ತಗೋತಾರೆ. ಹೈಕಮಾಂಡ್ ಏನು ಮಾಡಬೇಕು ಅನ್ನೋದು ಆಲೋಚನೆ ಮಾಡ್ತಾರೆ. ಚುನಾವಣೆ ಮೇಲೆ ಪರಿಣಾಮ ಆಗೋದಿಲ್ಲ ಸರ್ ಇದು? ಚುನಾವಣೆ ಮೇಲೆ ಪರಿಣಾಮ ಆಗುತ್ತೋ ದುಷ್ಪರಿಣಾಮ ಆಗುತ್ತಾ ನೋಡೋಣ, ಅದ್ರ ಬಗ್ಗೆ ಏನು ಚಿಂತನೆ ಬೇಡ. ಒಟ್ಟಾರೆ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಜನರು ಸಂತೃಪ್ತಿಯಾಗಿದ್ದಾರೆ. ಈ ಪಂಚ್ ಗ್ಯಾರಂಟಿಯಿಂದ ಸಾಕಷ್ಟು ಮಧ್ಯಮ ವರ್ಗದವರಿಗೆ, ಬಡವರಿಗೆ ಭಾಳಷ್ಟು ಅನುಕೂಲ ಆಗಿದೆ. ನಮ್ಮ ಪರವಾಗಿ ಗಟ್ಟಿ ನಿಲ್ತಾರೆ. ಬರುವ ಲೋಕಸಭೆಯಲ್ಲಿ ನಮಗೆ 20ರಷ್ಟು ಸೀಟ್ಗಳನ್ನು ಗೆಲ್ಲಿಸ್ಕೊಡುವಂಥ ಕೆಲಸ ರಾಜ್ಯದ ಜನ ಮಾಡ್ತಾರೆ. ಥ್ಯಾಂಕ್ ಯು. ಲೋಕಸಭಾ ಸ್ಥಾನ ಗೆಲ್ಲಿಸ್ಕೊಂಡು ಬನ್ನಿ, DCM ಕೊಡ್ತೀವಿ, ನಾವೇ ಹೈಕಮಾಂಡ್ ಕೈ ಕಾಲ್ಸಿದ್ದು. ಒಂದು ವೇಳೆ ಗೆಲ್ಲಿಸ್ಕೊಂಡು ಬರಲಿಲ್ಲ ಅಂದ್ರೆ ರಾಜೀನಾಮೆ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಾ? ಯಾರು? ಬಾಲಕೃಷ್ಣ ಅವರು ಹೇಳಿದ್ದಾರೆ. ಯಾವ ಬಾಲಕೃಷ್ಣ ಅವರು? MLA ಅವರು? ಯಾರಿಗೆ? ಈಗ ಯಾರು DCM ಕೇಳ್ತಾ ಇದ್ದಾರೆ ಸರ್, ಅವ್ರಿಗೆ ಹೇಳಿದ್ದಾರೆ. ಅವೆಲ್ಲ ಅವರವ್ರ ವೈಯಕ್ತಿಕ ಚರ್ಚೆಗಳು, ಏನೋ ಪಾರ್ಟಿ ಚೌಕಟ್ಟಿನಲ್ಲಿ ಚರ್ಚೆಗಳಾಗಿಲ್ಲ. ಅದ್ರ ಬಗ್ಗೆ ತೀರ್ಮಾನ ಯಾವುದೂ ಇಲ್ಲ. ಥ್ಯಾಂಕ್ ಯು. ಉದ್ಘಾಟನೆ ಇಷ್ಟೊಂದು ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇದೆ ಈ ತಿರ್ಗಾವರಿಗೆ ಮತ್ತೆ ಯಾಕೆ ಲಕ್ಷ್ಮಣ್ ಹೋದ್ರೆ ರಾಮನ ಇದಕ್ಕೆ ನಿಲ್ಲಿಸ್ಲಾಕಂತಾರೆ? ಅಲ್ಲ ರೀ, ಅಲ್ಲಿ ಇರೋದಕ್ಕಿಂತಲೂ ರಾಮನ ಭಕ್ತ ನಾನು. ಅವನ ಸೋದರನ ಹೆಸರೇ ನನಗಿರೋದ್ರಿಂದ ನನಗೆ ಅವ್ರಿಗೆ ಸಂಬಂಧ ಇದ್ದೇ ಇರ್ತದೆ. ಲಕ್ಷ್ಮಣ ರಾಮನಿಂದ ದೂರ ಆಗ್ತಿದ್ದಾರೆ ಅಂತ. ಅದು ದೂರ ಸಮೀಪ ಇರಂಗಿಲ್ಲ. ಭಕ್ತಿ ಅಂತಕ್ಕಂಥದ್ದು ಹೃದಯದಲ್ಲಿರುತ್ತೆ.